ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಸಂಸ್ಥೆಗೆ ಕೆಟ್ಟ ಹೆಸರು ತರೋರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತ ಇವ್ ಜಾಥಾ ಮಾಡ್ತಾ ಇದ್ದೀವಿ. ಧರ್ಮಸ್ಥಳದ ಪರವಾಗಿ ಅಪಪ್ರಚಾರ ಆಗ್ತಾ ಇದೆ ಅಂತ ನಮ್ಮ ಧರ್ಮಸ್ಥಳ ಒಳ್ಳೇದಾಯ್ತದೆ, ಅದಕ್ಕೆ ನಮ್ಗೆ ಇದು ಬರ್ಲಿ ಅಂತ ನಾವು ಬಂದಿದ್ದೀವಿ ಅಷ್ಟೇ ಸರ್. ಹೇಳಿ ಸರ್, ಒಂದು ಊರಲ್ಲಿ ಒಂದು ಸಮಾಧಿ ತೆಗಿಬೇಕು ಅಂದ್ರ ಕಮ್ಮಿ ಅಂದ್ರೂ ಒಂದು 5 ಜನದಿಂದ 10 ಜನ ಬೇಕು. ಅದು ಯಾವನ ಅವ ಭೀಮ್ನಂತ ಅವನು ನಾನು ನೂರಾರು ಹೆಣನ ಒಬ್ಬನೇ ಊತಾಕನಿ ಅಂತ ಹೇಳ್ತಾನಲ್ಲ, ಅದರಲ್ಲಿ ಎಷ್ಟು ಸತ್ಯ ಐತದೋ ಅದನ್ನ ನೆಮ್ಕೊಂಡು ನಮ್ಮ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಶೀಘ್ರದಲ್ಲೇ SIT ತನಿಖೆನ ನಿಲ್ಲಿಸಿ ಧರ್ಮಸ್ಥಳಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಾವು ಚಂದ್ರವಡಿ ಗ್ರಾಮದವರು. ಈ ರಾಜಕೀಯ ವ್ಯಕ್ತಿಗಳು ಅವ್ರ ಬೆಳೆ ಬಯಸ್ಕೊಳ್ಳೋಕ್ಕೋಸ್ಕರ ಧರ್ಮಸ್ಥಳ ಮಸಿ ಬೆಳಕೋಸ್ಕರ ಮಾಡ್ತಾ ಇರೋ ತಂತ್ರ ಅಂತ ನಮ್ಮ ಅನಿಸಿಕೆ. ಅದಕ್ಕಾಗಿ DC ಅವ್ರಿಗೆ ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಹೋರಾಟದ ಬಗ್ಗೆ ನಮ್ಮ ಅನಿಸಿಕೆ ನ್ಯಾಯ ಸಿಗ್ಬೇಕು ಸರ್. ಯಾವ ತರ ಅಂದ್ರೆ ಅಪಪ್ರಚಾರ ಮಾಡ್ತಾರಲ್ಲ, ಕಿಡಿಗೇಡಿಗಳ ವಿರುದ್ಧ ತನಿಖೆ ಮಾಡ್ಬೇಕು ಸರ್. ಈ ಒಂದು ಹೋರಾಟದ ಬಗ್ಗೆ ಏನ್ ಹೇಳ್ತೀರಿ? ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಅಂತ ಅನ್ಸುತ್ತೆ. ಇವತ್ತು ಧರ್ಮಸ್ಥಳದ ಪರವಾಗಿ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದ ನ್ಯಾಯ ಸಿಗ್ಬೇಕು, ಏನ್ ಆಗ್ತಾ ಇದೆ ಅಲ್ಲಿ? ಅನ್ಯಾಯ ಆದವರಿಗೆ ನ್ಯಾಯ ಸಿಗ್ಸೋದು ಸರಿ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋದು ನಿಲ್ಲಿಸಬೇಕು ಅಂತ ಹೇಳ್ತಾ ಇರೋದು. ಧರ್ಮಾಧಿಕಾರಿಗಳ ಬಗ್ಗೆ ಅಪಪ್ರಚಾರ ಮಾಡ್ತಿರೋದು, ಧರ್ಮಸ್ಥಳದ ಬಗ್ಗೆ, ದೇವ್ರ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಅಪಪ್ರಚಾರನ ನಿಲ್ಲಿಸಬೇಕು ಅವರು. ಮೇಡಮ್ ತಾವೇಳಿ SIT ತನಿಖೆಯನ್ನು ನಿಜ ಒಳ್ಳೇದು, ಆದ್ರೆ ಅವನು 10 ಅಡಿ ಎಲ್ಲ ಆಳದವರೆಗೂ ತೆಗೆದು ಗುಂಡಿ ತೆಗೆದು ಅವನು ಮಾಡಿದೀನಿ ಅಂತ ಹೇಳ್ತಿದ್ದಾನಲ್ಲ, ಅಲ್ಲಿವರೆಗೂ ಯಾರು ಅವನು ನೋಡ್ಲಿಲ್ವಾ? ಇಷ್ಟೊಂದು ನೂರಾರು ಹೆಣಗಳನ್ನು ಹೂತಿಡೋ ಮುಂದೆ 10 ಅಡಿ ಆಳ ತೆಗೆಯೋ ಮುಂದೆ ಯಾರು ಒಬ್ಬರಾದ್ರೂ ನೋಡ್ಲಿಲ್ವಾ? ಅದೊಂಚೂರು ಯೋಚನೆ ಮಾಡ್ಬೇಕಲ್ವಾ SIT ಅವರು? ಅವನು ಒಬ್ಬನೇ ಮಾತು ಕೇಳ್ಕೊಂಡು ಎಲ್ಲ ಕಡೆ ಆಗ್ಯೋದು ಅಂದ್ರೆ ಎಷ್ಟು ಹಾಸ್ಯಾಸ್ಪದ ಅನ್ಸಲ್ವಾ? ಈ ಘಟನೆಗಳೆಲ್ಲ ನೋಡ್ತಾ ಇರೋ ಒಂದು ವ್ಯವಸ್ಥಿತ ಪಿತೂರಿ ಅನ್ಸುತ್ತಾ? ಖಂಡಿತ ಅದನ್ಸುತ್ತೆ. ಹಾಗೆ ಅಂತ ಅಂದ್ಬಿಟ್ಟು ಇದೆಲ್ಲ ಪೂರ್ವ ನಿರ್ಧರಿತ ಅಂತ ಹೇಳ್ತಾರಲ್ಲ, ಪ್ಲಾನ್ ಮಾಡ್ಕೊಂಡೇ ಮಾಡಿರೋದ ಅಂತ ಅನ್ಸುತ್ತೆ. ನಿಮ್ಮ ಬೆಂಬಲ ಯಾವ ರೀತಿಯಾಗಿರುತ್ತೆ? ಎಲ್ಲಾ ರೀತಿನೂ ಇರುತ್ತೆ, ಅದು ಎಲ್ಲಾ ರೀತಿನೂ. ಸರ್, ಎಲ್ಲಿ ನ್ಯಾಯ ಇದೆ ಅಲ್ಲಿ ನ್ಯಾಯ ಆಗ್ಬೇಕು. ಷಡ್ಯಂತ್ರ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಧರ್ಮಸ್ಥಳದ ವಿರುದ್ಧವಾಗಿ. ಸರ್, ನಮ್ಗೆ ಅದ್ರ ಬಗ್ಗೆ ನೋವಿದೆ. ಆದ್ರಿಂದ ನಾವು ಪೂಜ್ಯರ ಜೊತೆ ನಾವಿದ್ದೀವಿ ಅನ್ನೋದು ನಮ್ಮ ವೈಯಕ್ತಿಕ ವಿಷಯ, ಹಾಗಾಗಿ ನಾವು ಪಾಲ್ಗೊಂಡಿದ್ದೀವಿ ಸರ್. ಯಾವ ರೀತಿಯಾದ ಬೆಂಬಲ ಇರುತ್ತೆ ನಿಮಗೆ? ಸರ್, ನಮ್ಗೆ ಪೂಜ್ಯರ ಜೊತೆ ಎಲ್ಲಾ ರೀತಿ ಬೆಂಬಲನು ನಾವು ಕೊಡ್ತೀವಿ. ಯಾಕಂದ್ರೆ ಸತ್ಯ ಏನು ಅನ್ನೋದು ನಮ್ಗೆ ಗೊತ್ತಿದೆ, ಸತ್ಯದ ಪರವಾಗಿ ನಾವು ಇರ್ತೀವಿ. ಷಡ್ಯಂತ್ರ ಆಗ್ತಾ ಇದೆ ಅಂತ ಅನ್ಸುತ್ತಾ? ಸರ್, ನಮಗೂ ಏನು ಅಂತ ಗೊತ್ತಾಯ್ತಿಲ್ಲ. ಇವಾಗ ಒಂದೊಂದೀಗ ಸೌಜನ್ಯ ಕೇಸೇ ಇರ್ಬೋದು, ಅದ್ರ ಮುಖಾಂತರ ಈಗ ಒಂದೊಂದಾಗಿ ಈಗ ಆಚೆ ಬರ್ತಾ ಇದೆ. ಹಂಗಾಗಿ ಈಗ ಪೂಜ್ಯರು ಆ ರೀತಿ ಮಾಡಿಲ್ಲ ಅನ್ನೋದು ನಮ್ಗೆ ನಂಬಿಕೆ ಇಲ್ಲ ಸರ್. ಅವ್ರು ಒಳ್ಳೆಯವರು, ಅವ್ರ ಪರವಾಗಿ ನಾವು ನಿಲ್ತೀವಿ ಅನ್ನೋದು ನಮ್ಮ ಭರವಸೆ.